ಬಾಗಲಕೋಟೆ ಜಿಲ್ಲೆ ಸುಕ್ಷೇತ್ರ ಶ್ರೀಗಚ್ಚಿನಮಠ ಹುನಗುಂದ ವತಿಯಿಂದ ದಿನಾಂಕ ನವೆಂಬರ್ 24, 2025 ರಂದು ಜರುಗುವ ಶ್ರೀಮಠದ ಶ್ರೀಮುರಗೇಂದ್ರ ಮಹಾಸ್ವಾಮಿಗಳ ಪುಣ್ಯಸ್ಮರಣೆಯ 60ನೇ ವಜ್ರ ಮಹೋತ್ಸವದ ಪ್ರಯುಕ್ತ ದಿನಾಂಕ ನವೆಂಬರ್ 3, 2025 ರಂದು ಸಂಜೆ 7 ಗಂಟೆಗೆ ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀಯಮರೇಶ್ವರ ದೇವರು ಗಚ್ಚಿನಮಠ ಹಾಗೂ ವೇದಮೂರ್ತಿ ಮಹಾಂತಯ್ಯ ಗಚ್ಚಿನಮಠರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಹುನಗುಂದ ಪಟ್ಟಣದ ಗುರು ಹಿರಿಯರ ಉಪಸ್ಥಿತಿಯಲ್ಲಿ ಚಿಂತನ ಮಂಥನ ಸಭೆಯು ಶ್ರೀಮಠದ ಪ್ರಾಂಗಣದಲ್ಲಿ ಜರುಗಿತು. ಈ ಸಭೆಯಲ್ಲಿ ಶಿಕ್ಷಕಿಯರಾದ ಶ್ರೀಮತಿ ಶಿವಗಂಗಾರಂಜನಗಿರು ಪ್ರಾಸ್ತಾವಿಕ ಪರ ಹಾಗೂ ಶ್ರೀಮತಿ ಗೀತಾ ತಾರಿವಾಳ ಹಾಗೂ ನಿವೃತ್ತ ಶಿಕ್ಷಕರಾದ ಜಿಬಿ ಕಂಬಾಳಿಮಠ ಹಾಗೂ ಯುವ ಮುಖಂಡರಾದ ಮಹೇಶ ಬೆಳ್ಳಿಹಾಳರು ತಮ್ಮ ಅಭಿಪ್ರಾಯ ಪರ ಹಾಗೂ ಶ್ರೀಗಳು ತಮ್ಮಾಶೀರ್ವಚನ ಪರ ಮಾತುಗಳನ್ನಾಡಿ ಕಳೆದ ವರ್ಷದ ಶ್ರೀಮುರಗೇಂದ್ರ ಮಹಾಸ್ವಾಮಿಗಳ 59ನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಭಕ್ತರ ಭಕ್ತಿ ಮತ್ತು ಭಕ್ತರ ಕೊರತೆಯಾಗದಂತೆ ಅಭೂತಪೂರ್ವ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ ಜರುಗಿ ಇತಿಹಾಸ ಸೃಷ್ಟಿಗೆ ಸಾಕ್ಷೀಕರಿಸಿದ್ದನ್ನು ಪ್ರಸ್ತಾಪಿಸಿದರು. ನಂತರ ಪ್ರತಿವರ್ಷದಂತೆ ಈ ವರ್ಷದ ವಜ್ರಮಹೋತ್ಸವದಲ್ಲಿ ಶ್ರೀಗಳಾಶಯದಂತೆ ಪುರಾಣ ಪ್ರವಚನ, ಲಿಂಗದೀಕ್ಷೆ, ಅಯ್ಯಾಚಾರ ಹಾಗೂ ಈ ಸಾರಿ ಕಾರ್ಯಕ್ರಮದ ವಿಶೇಷ ಘಟ್ಟವಾಗಿ ಜಾತಿ, ಮತ, ಪಂಥ, ವರ್ಗರಹಿತ, ಜಾತ್ಯತೀತ ಮತ್ತು ಕೋಮು ಸೌಹಾರ್ದತೆಯ ನೆಲೆಗಟ್ಟಿನಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಯಶಸ್ವಿಗೊಳ್ಳಲು ಶ್ರೀಮಠದ ಸದ್ಭಕ್ತರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತನುಮನಧನವನ್ನು ಉದಾರತೆಯೊಂದಿಗೆ ಸಹಾಯಸ್ತ ನೀಡಿ ಸಮರ್ಪಿಸಬೇಕೆಂದು ಮನವಿ ಮಾಡಿದರು. ನಂತರ ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ, ಕೃಷಿಕ, ಸಾಮಾಜಿಕ, ಧಾರ್ಮಿಕ, ಜಾನಪದ ಸಾಹಿತ್ಯ ಸೇರಿ ಇತರೆ ಕ್ಷೇತ್ರಗಳಲ್ಲಿ ವಿಶೇಷ ಪುರುಷ ಮತ್ತು ಮಹಿಳಾ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಸಾಧಕರಿಂದ ಉಪನ್ಯಾಸ ಮತ್ತು ಪ್ರಶಸ್ತಿ ಪ್ರದಾನದ ಕಾರ್ಯಕ್ರಮಗಳು ಹೇಗೆಲ್ಲ ಆಯೋಜನೆಗೊಳ್ಳಬೇಕು ಹಾಗೂ ಅದರ ರೂಪರೇಷೆಗಳು ಹೇಗಿರಬೇಕು ಎಂಬುದರ ಬಗ್ಗೆ ಉಪಸ್ಥಿತರಿದ್ದ ಶ್ರೀಮಠದ ಸದ್ಭಕ್ತರು ತಮ್ಮ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಚರ್ಚಿಸುತ್ತಾ ಸಭೆಯಲ್ಲಿ ಮಂಡಿಸಿದರು. ನಂತರ ಶ್ರೀಗಳು ಆಶೀರ್ವಚನ ನೀಡಲು ಅಣಿಯಾಗುತ್ತಿದ್ದಂತೆ ಈ ಸಂದರ್ಭದಲ್ಲಿ ಮಸ್ಜಿದ್ನಿಂದ ಅಜಾಮ್ ಶಬ್ದ ಕೇಳುತ್ತಿದ್ದಂತೆ ಮಾತನಾಡದೆ ತಟಸ್ಥಗೊಂಡು ಅಜಾಮ್ ಮುಗಿದ ನಂತರ ತಮ್ಮ ಮಾತು ಮುಂದುವರಿಸಿ ಶ್ರೀಮಠ ಮತ್ತು ಶ್ರೀಗಳು ಸರ್ವಧರ್ಮೀಯರ ಪ್ರತಿಬಿಂಬವಾಗಿದ್ದಾರೆ ಎಂಬುದನ್ನು ಈ ಸಭೆಯು ಸಾಕ್ಷೀಕರಿಸಿತು. ನಂತರ ಶ್ರೀಗಳ ಆಶೀರ್ವಚನ ಮಾತುಗಳಲ್ಲಿ ರಾಜಕೀಯರಹಿತ ಹಾಗೂ ಸರ್ವಧರ್ಮೀಯರ ಸದ್ಭಕ್ತರ ವಿಶ್ವಾಸ, ನಂಬಿಕೆ ಅನ್ವಯ, ಶ್ರೀಮಠದ ದುರಸ್ತಿ ಕಾರ್ಯ ಹಾಗೂ ಸರ್ವಧರ್ಮೀಯ ವಿದ್ಯಾರ್ಥಿಗಳಿಗೆ ವಸತಿ ನಿರ್ಮಾಣ ಮತ್ತು ಪ್ರವಾಸಕ್ಕೆ ಬರುವ ಪರೂರಿನ ಭಕ್ತರಿಗೆ ವಸತಿ ಗೃಹ ನಿರ್ಮಾಣಗಳು ಸೇರಿ ಇನ್ನಿತರ ಶ್ರೀಮಠದ ಅಭಿವೃದ್ಧಿಯಾಗಲು ಭಕ್ತಾದಿಗಳೇ ತನುಮನಧನದ ಸಹಾಯ ಹಸ್ತ ನೀಡಬೇಕೆಂದು ಮನವಿ ಮಾಡಿದರು. ನಂತರ ಶ್ರೀಗಳು ಪಟ್ಟಾಭಿಷೇಕವಾಗಬೇಕೆಂದರೆ ಶ್ರೀಮಠದ ಪುನರ್ನಿರ್ಮಾಣದ ನಂತರವೇ ಪಟ್ಟಾಭಿಷೇಕ ಜರುಗುವುದಾಗಿ ಘೋಷಿಸಿದರು. ಈ ಒಂದು ಸಭೆಯಲ್ಲಿ ಮಠದ ಸದ್ಭಕ್ತರಾದ ಎಮ್ಮಿಮಠ, ವಿಜಯ ಮಹಾಂತೇಶ ಮೇಲಿನಮನಿ, ಕೃಷ್ಣ ಜಾಲಿಹಾಳರು ವೇದಿಕೆ ಹಂಚಿಕೊಂಡಿದ್ದರು ಹಾಗೂ ಊರಿನ ಗುರು ಹಿರಿಯರಾದ ಶೇಖರಪ್ಪ ಬಾದವಾಡಗಿ, ಪರಸಪ್ಪ ಆಲೂರ, ಸಂಗಣ್ಣ ಗಂಜಿಹಾಳ, ನಾಗಪ್ಪ ತ್ಯಾಪಿರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಹುನಗುಂದ ಪಟ್ಟಣದ ಗುರುಹಿರಿಯರು ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಮನವೊಲಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ, ಧಾರ್ಮಿಕವಾಗಿ ಎಲ್ಲ ರೀತಿಯ ಬಗ್ಗೆನೂ ಮಾಡ್ತೀನಿ ಅಂತೇಳಿ ಇದರಲ್ಲಿ ನಾನು ಕೂಡ ಚಾಚು ತಪ್ಪದೆ ಎಲ್ಲ ಸಣ್ಣ ಕಾರ್ಯಕೆಲಸಗಳಲ್ಲೂ ಪಾಲಿಸ್ತೀನಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಅತಿ ಕಿರಿಯನಾಗಿ ಕೊರಳಲ್ಲಿ ಕಟ್ಟಿದ ಬೆಂಡು, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿ ಅದು ಗುಂಡು, ಮುಳುಗಲಿ ಅದು ಬೆಂಡು, ಇಂತಪ್ಪ ಸಂಸಾರ ಶರಧಿಯ ದಾಟಿಸಿ ಕಾಲಾಂತಕ ಕಾಯೋ ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕಾಲಲಿ ಕಟ್ಟಿದ ಗುಂಡು, ಕೊರಳಲಿ
ಕಟ್ಟಿದ ಬೆಂಡು ಕೊರಳಲ್ಲಿ ಕಟ್ಟಿದ ಬೆಂಡು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಅಮರೇಶ್ವರ ದೇವರಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಗಚ್ಚಿನ ಮಠ ಮಹಾಂತಯ ವೇದಮೂರ್ತಿ ಮಹಾಂತಯ ಗಚ್ಚಿನ ಮಠ ಅವರಲ್ಲಿ ಭಕ್ತಿಪೂರ್ವಕ, ಹಾಗೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗುರು ಹಿರಿಯರಲ್ಲಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಕಳೆದ ವರ್ಷ ಪೂಜ್ಯ ಶ್ರೀ ಮುರುಘೇಂದ್ರ ಮಹಾಸ್ವಾಮಿಗಳ 59ನೇ ವರ್ಷದ ಒಂದು ಪುಣ್ಯ ಸ್ಮರಣೆಯನ್ನ ಈ ಒಂದು ಗಚ್ಚಿನ ಮಠದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ದು ತಮಗೆಲ್ಲ ಗೊತ್ತೇ ಇದೆ. ಕಳೆದ ವರ್ಷ ಈ ಒಂದು ಪ್ರಾರಂಭ ಮಾಡಿದಾಗ ಕಾರ್ಯಕ್ರಮದಲ್ಲಿ ಜನರ ಸಂಖ್ಯೆ, ಭಕ್ತಾದಿಗಳ ಸಂಖ್ಯೆ ಹೆಚ್ಚಿಗೆ ಇರ್ತೈತೋ ಇಲ್ಲೋ ಅಂತಕ್ಕಂಥ ಒಂದು ಸಂದೇಹದೊಂದಿಗೆ ಪ್ರಾರಂಭವಾಗಿರತಕ್ಕಂಥ ಆ ಕಾರ್ಯಕ್ರಮ ಮುಂದದು ಹೆಂಗಾತಂದ್ರೆ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡ್ತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅತ್ಯಂತ ಅಭೂತಪೂರ್ವವಾಗಿ ಈ ಒಂದು ಕಾರ್ಯಕ್ರಮ ನಡೀತು. ಅದಕ್ಕೆ ಮುಖ್ಯ ಕಾರಣ ಏನಂತಂದ್ರ ನಮ್ಮ ಹುನಗುಂದದಲ್ಲಿ ಭಕ್ತಾದಿಗಳ ಒಂದು ಸಂಖ್ಯೆಗೆ ಕೊರತೆ ಇಲ್ಲ, ಅವರ ಭಕ್ತಿಗೂ ಕೊರತೆ ಇಲ್ಲ ಅನ್ನೋದನ್ನ ಆ ಕಾರ್ಯಕ್ರಮ ನಮ್ಮೆಲ್ಲರಿಗೂ ತೋರಿಸ್ಕೊಡ್ತು ಅನ್ನೋದು ನಮಗೆಲ್ಲ ತಿಳಿದಿರ್ತಕ್ಕಂಥ ಸಂಗತಿ. ಹಾಗಾದ್ರೆ ಈ ಒಂದು ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗೈತಿ, ಪುಣ್ಯ ಸ್ಮರಣೆ. ಈ ಪುಣ್ಯ ಸ್ಮರಣೆಯ ಒಂದು ವಿಶೇಷತೆ ಏನು ಈ ವರ್ಷ ಅಂತಂದ್ರ, ಇದು ಮುರುಘೇಂದ್ರ ಮಹಾಸ್ವಾಮಿಗಳ 60ನೇ ವರ್ಷದ ವಜ್ರ ಮಹೋತ್ಸವದ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮ. ಹೀಗಾಗಿ ವಿಶೇಷವಾಗಿ ಆಚರಿಸಬೇಕು ಅಂತಕ್ಕಂಥದ್ದು ಪರಮ ಪೂಜ್ಯ ಅಮರೇಶ್ವರ ದೇವರ ಹಾಗೂ ಪೂಜ್ಯರ ಒಂದು ಅಭಿಪ್ರಾಯವಾಗೈತಿ. ಹೀಗಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪುರಾಣ ಅಥವಾ ಪ್ರವಚನವನ್ನ ಹೇಳಿಸಲಾಗ್ತೈತಿ, ಒಂದನೇದು. ಆನಂತರ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಲಿಂಗ ದೀಕ್ಷೆ ಮತ್ತು ಅಯ್ಯಾಚಾರ ಕಾರ್ಯಕ್ರಮವನ್ನು ಕೂಡ ಇದರ ಜೊತೆಗೆ ಹಮ್ಮಿಕೊಳ್ಳಲಾಗ್ತೈತಿ. ಹಾಗೇನೆ ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಏನು ಅಂತಂದ್ರ ಸರ್ವಧರ್ಮ ಸಮ್ಮೇಳನ. ಹುನಗುಂದ್ ಹೆಂಗೈತಿ ಅಂತಂದ್ರೆ ಇಲ್ಲಿ ಎಲ್ಲಾ ಧರ್ಮೀಯರು ಕೂಡ ಅತ್ಯಂತ ಒಗ್ಗಟ್ಟಾಗಿ ಎಲ್ಲರೂ ಒಂದಾಗಿ ಆಚರಿಸ್ತಕ್ಕಂತ ಒಂದು ಊರಿದು. ಇಲ್ಲಿ ಯಾವುದೇ ಧರ್ಮದ ಒಂದು ಭೇದವಿಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತೈತಿ. ಹೀಗಾಗಿ ಸರ್ವಧರ್ಮ ಸಮ್ಮೇಳನವನ್ನು ಕೂಡ ಹಮ್ಮಿಕೊಳ್ತಕ್ಕಂತ ವಿಚಾರವನ್ನ ಪೂಜ್ಯರು ವ್ಯಕ್ತಪಡಿಸ್ಯಾರ. ಅವರ ಒಂದು ಅಣತಿಯಂತೆ, ಅವರ ಒಂದು ಆಜ್ಞೆಯಂತೆ ನಾವೆಲ್ಲ ಕೂಡ ಅತ್ಯಂತ ವಿಜೃಂಭಣೆಯಿಂದ, ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತಂದ್ರ ಭಕ್ತರ ತನು ಮನಗಳು ಏನಾಗಿರ್ಬೇಕು ಅಂದ್ರ ಬಹಳಷ್ಟು ಉದಾರವಾಗಿರ್ಬೇಕು. ತಮ್ಮ ತನುಮನ ಧನವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಪಿಸಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮೂಲಕವಾಗಿ ಈ ಕಾರ್ಯಕ್ರಮವನ್ನ ಅತ್ಯಂತ ಸಾಂಗವಾಗಿ ನೆರವೇರಿಸಬೇಕು ಅಂತಕ್ಕಂಥದ್ದು ಪೂಜ್ಯರ ಅಭಿಪ್ರಾಯವಾಗೈತಿ. ಗುರು ಹಿರಿಯರು, ಎಲ್ಲ ಧರ್ಮದವರು, ಎಲ್ಲ ಒಂದು ಈ ಮಠದ ಸದ್ಭಕ್ತರು ಇಲ್ಲಿ ಸೇರಿರಿ ತಾವೆಲ್ಲ ತಮ್ಮ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿ ತಮ್ಮ ಅಭಿಪ್ರಾಯವನ್ನ ಏನಿದೆ ಅನ್ನೋದನ್ನ ಹಂಚಿಕೊಳ್ಳೋದ್ರ ಮೂಲಕವಾಗಿ ಈ ಕಾರ್ಯಕ್ರಮ ಹೇಗೆ ನಡೀಬೇಕು, ಹಾಗೇನೆ ಅದಕ್ಕ ಏನೆಲ್ಲ ಸಹಕಾರ ಸಹಾಯ ತಮ್ಮಿಂದ ಆಗಬೇಕು, ತಾವೆಲ್ಲ ಏನ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀರಿ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸೋದ್ರೊಂದಿಗೆ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮಾತನ್ನ ನಾನಿಲ್ಲಿ ಹೇಳ್ತಾ, ಲಾಸ್ಟ್ ಇಯರ್ ಕಳೆದ ಒಂದು ಕಾರ್ಯಕ್ರಮವನ್ನ ಅಜ್ಜರ್ ಹಮ್ಮಿಕೊಂಡಿದ್ರು. ವಿಶೇಷ ವ್ಯಕ್ತಿಗಳೊಂದಿಗೆ ಉಪನ್ಯಾಸವನ್ನ ಕೊಡಿಸೋದ್ರ ಜೊತೆಗೆ ದೀಪಾರಾಧನೆ ಕಾರ್ಯಕ್ರಮವು ಕೂಡ ಎಲ್ಲಿಲ್ಲದ ಒಂದು ಸಂಭ್ರಮದಿಂದ ಆಚರಣೆ ಆಯ್ತು. ಹಾಗೇನೆ ಈ ವರ್ಷವೂ ಕೂಡ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಜರುಗೋದ್ರೊಂದಿಗೆ ಈ ಒಂದು ಕಾರ್ಯಕ್ರಮ ಇನ್ನಷ್ಟು ಮೆರಗನ್ನ ತಗೊಳ್ತೈತಿ ಅಂತಕ್ಕಂಥ ಮಾತನ್ನ ಹೇಳಿ, ಮುಂದಿನ ಒಂದು ವಿಚಾರಗಳನ್ನ ತಾವೆಲ್ಲರೂ ಕೂಡ ಹಂಚ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ಇನ್ನೊಂದೇನಂತಂದ್ರೆ ಆಟೋಟಗಳಲ್ಲಿ ಕ್ರೀಡೆಗಳಲ್ಲಿ ಹೆಚ್ಚಿನ ಸಾಧನೆ ಮಾಡಿದಂತ ಒಂದಿಷ್ಟು ಸಾಧಕರನ್ನ ಕರೆಸಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಉದಾಹರಣೆಗೆ ನಮ್ಮ BMSR ಕಾಲೇಜ್ನಲ್ಲಿ ಲೆಫ್ಟಿನೆಂಟ್ ಪದವಿಯನ್ನ 2 ಸಲ ತಗೊಂಡಂತ ಚಳಗೇರಿ ಸರ್ ಅದಾರ್ರಿ. ಅವ್ರ ಭಾಷಣ ಮಾಡಕತ್ರ ನಮ್ಗೆಲ್ಲ ಒಂಥರ ಬಹಳಷ್ಟು ದೇಶಭಕ್ತಿ ಉಕ್ಕಿ ಬರುತ್ತೆ, ಬಹಳಷ್ಟು ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಒಲಿಂಪಿಕ್ಸ್ ಇದ್ರ ತನಕ ಅಥವಾ ರಾಜ್ಯ ಮಟ್ಟದ ಮುಖ್ಯ ಕ್ರೀಡೆಗಳಲ್ಲಿ ಬಹುಮಾನ ತಗೊಂಡಂತಹ ಸಾಧಕರು ಇರ್ತಾರೆ, ಯೋಗ ಪಟುಗಳು ಇರ್ತಾರೆ, ಯೋಗಾಸನವನ್ನ ಬಹಳಷ್ಟು ಶ್ರದ್ಧೆಯಿಂದ ಅಭ್ಯಾಸ ಮಾಡಿದಂಥವ್ರು ಇರ್ತಾರೆ, ಅಂಥವ್ರನ್ನ ಕರೆಸ್ಲಿ. ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ತಗೊಂಡವ್ರು ಇರ್ತಾರೆ, ಜಿಲ್ಲಾ ಮಟ್ಟದ್ದು ರಾಜ್ಯ ಮಟ್ಟದ್ದು, ಅಂಥವ್ರಿಗೆ ಸಾಧ್ಯವಾದ್ರೆ ಒಂದಿಷ್ಟು ಜನರನ್ನ ಕರೆಸ್ಲಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಮ್ಗೆ ಆಂಜಲಾಟ ಹಂಗೆ ಹೋಗ್ತಿರ್ತಾರೆ, ನಾವು ನೋಡ್ಲಿ ಅಂತಾನೆ ಹೋಗ್ತಿರ್ತಾರೆ ಬೇಕಂತ. ಇಷ್ಟರ ಮಟ್ಟಿಗೆ ನೈತಿಕತೆ ಇಳದೈತಿ ಅಂತಂದ್ರೆ ನಾವು ಯಾವ ಲೆವೆಲ್ಗೆ ಅದೀವಿ, ಯಾವ ಹಂತಕ್ಕೆ ಅದೀವಿ ಅನ್ನೋದು ಗೊತ್ತಾಗುತ್ತೆ.
ಹಂಗಾಗಿ ದುಶ್ಚಟಗಳಿಂದ ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ಒಂದಿನ ಗೋಷ್ಠಿ ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ರೀ. ಯಾಕಂದ್ರೆ ಅದಕ್ಕೆ ಒಂದಿಷ್ಟು ಅಥವಾ ವೈದ್ಯರನ್ನ ಕರೆಸ್ತಿರೋ ಅಥವಾ ಈ ಇಲ್ಕಲ್ ಪೂಜ್ಯರನ್ನ ಕರೆಸಿ ಅವರಿಂದಾದ್ರೂ ಮಾಡ್ರಿ. ಉತ್ಸವ ಮತ್ತು ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಪರಮ ಪೂಜ್ಯ ಅಮರೇಶ್ವರ ದೇವರ ಪವಿತ್ರ ಪದತಲದಲ್ಲಿ ಅನಂತ ನತಮಸ್ತಕನಾಗಿ ಮನಸ್ಸಿನಲ್ಲಿ ಎಣಿಸಲಾರದಂಥ ಒಂದು ಕಾರ್ಯಕ್ರಮ ಆಗಿದ್ವಪ್ಪ ಅಂತಂದ್ರೆ ಹುನಗುಂದದ ಇತಿಹಾಸದಲ್ಲಿ ಇದು ಪ್ರಥಮ ಕಾರ್ಯಕ್ರಮ ಅಂತ ನನಗೆ ಗೊತ್ತಿದ್ದಂಗೆ ನನಗೆ ನೆನಪಿದ್ದಂಗೆ ಅನಿಸ್ತೈತಿ. ಯಾಕಪ್ಪ ಅಂತಂದ್ರೆ ಬಹಳಷ್ಟು ವರ್ಷಗಳ ಹಿಂದೆ ವಿಜಯ ಮಹಾಂತೇಶ್ವರ ಮಠದಲ್ಲಿ ಅಸುಂಡಿ ನೀಲಮ್ಮ 3 ವರ್ಷ ಶರಣ ಬಸವೇಶ್ವರ ಪುರಾಣವನ್ನು ಹೇಳಿದಂಥ ಅವತ್ತು ಕೂಡಿದಂಥ ಜನಸಂದಣಿಯನ್ನು ನೋಡಿದರೆ ಆದರೆ ಅದರ ನಂತರದಲ್ಲಿ ಇವತ್ತು ಹೋದ ವರ್ಷ ಗಚ್ಚದ ಮಠದಲ್ಲಿ ಅದ್ಭುತವಾಗಿ ಒಂದು ಪ್ರವಚನ ಕಾರ್ಯಕ್ರಮಕ್ಕೆ ಕೂಡಿದ್ವಪ್ಪ ಅಂತಂದ್ರೆ ಅದು ನನಗೆ ಗೊತ್ತಿದ್ದಂಗೆ ನನಗೆ ಅನಿಸಿದ ಮಟ್ಟಿಗೆ ನಾನು ತಿಳ್ಕೊಂಡಾಗಪ್ಪ ಅಂತಂದ್ರೆ ಅದು ಭಕ್ತಿ ಮತ್ತು ಮಠ ನಮ್ಮದು ಅನ್ನುವಂಥ ಒಂದು ಘನ ಉದ್ದೇಶದಿಂದ ಈ ಕಾರ್ಯಕ್ರಮ ಹೋದ ವರ್ಷ ಯಶಸ್ವಿಯಾಗಿ ನಡೀತವಪ್ಪ ಅಂತನ್ನೋದು ನನಗನ್ನಿಸ್ತೈತಿ. ಯಾಕಪ್ಪ ಅಂತಂದ್ರೆ ಸುಮಾರು 11 ದಿವಸಗಳ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 6,70,000 ರೂಪಾಯಿಗಳ ಪ್ರಸಾದ ಮತ್ತು ಅಭಿಮಾನ ಈ ಮಠದ ಮೇಲೆ ಈ ಪೀಠದ ಸ್ವಾಮಿಗಳ ಮೇಲೆ ಐತಿಯಪ್ಪ ಅಂತ ಅನ್ನೋದು ಅರ್ಥ ಆಗ್ತೈತಿ. ಅದಕ್ಕಾಗಿ ಆ ನಿಟ್ಟಿನಲ್ಲಿ 60ನೇ ವರ್ಷದ ಒಂದು ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಒಂದು ಆರೋಗ್ಯ ಮತ್ತು ಸಮಾಜ, ಕೃಷಿ ಮತ್ತು ಸಮಾಜ, ಆಧುನಿಕ ಮಹಿಳೆ ಮತ್ತು 12ನೇ ಶತಮಾನದ ಆದರ್ಶ ಒಂದು ವಚನಕಾರ್ತಿಯರ ಒಂದು ತೌಲನಿಕ ಮೌಲ್ಯ ವಿಷಯ ಆಗಿರಬಹುದು, ಒಂದು ಸಾಮಾಜಿಕ ಧಾರ್ಮಿಕ ಆಗಿರಬಹುದು, ಸಂಗೀತ ಕ್ಷೇತ್ರದಲ್ಲಿ ಆಗಿರಬಹುದು ಮತ್ತು ಇನ್ನಿತರ ಕ್ಷೇತ್ರದಲ್ಲಿ ಒಂದು ದಿವಸಗಳವರೆಗೆ ಈ ವೇದಿಕೆಯ ಮೇಲೆ ಅತ್ಯದ್ಭುತವಾಗಿ ಕಾರ್ಯಕ್ರಮಗಳು ನಡೀತಾವೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಸಾಧಕರಿಗೆ ಅದು ಸಾಮಾಜಿಕ ಆಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ವೈಚಾರಿಕ ಆಗಿರಬಹುದು, ಕೃಷಿ ಆಗಿರಬಹುದು, ಸಂಗೀತ ಆಗಿರಬಹುದು, ಆರೋಗ್ಯ ಆಗಿರಬಹುದು, ಯಾವುದೇ ನಿಟ್ಟಿನಲ್ಲಿ ಒಂದು ಶಿಕ್ಷಣ ಆಗಿರಬಹುದು, ಒಂದು ಶೈಕ್ಷಣಿಕ ಆಗಿರಬಹುದು, ವಿಜ್ಞಾನದಲ್ಲಿ ಒಂದು ಸಾಧಿಸಿದಂಥ ಒಂದು ಮಹತ್ವದ ಸಾಧಕರಿಗೆ ಈ ಒಂದು 11 ದಿವಸಗಳವರೆಗೆ ಸನ್ಮಾನ ಮತ್ತು ಉಪಸ್ಥಿತಿ ಕಾರ್ಯಕ್ರಮಗಳು ಅವ್ಯಾಹತವಾಗಿ ನಡೆದುಕೊಂಡು ಬರ್ತಾವಂತನ್ನುವಂಥದ್ದನ್ನು ಇಲ್ಲಿ ಕೂಡಿದಂಥ ಎಲ್ಲ ತಾಯಂದಿರು ತಾವೆಲ್ಲ ವಿಚಾರ ಮಾಡಿ ಈ ಕಾರ್ಯಕ್ರಮ ನಡೆಸುವುದು ಅದ್ಭುತವಾಗಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಮಾಜ ಮತ್ತು ಸ್ವಾಮೀಜಿ ನಡೆಯಬೇಕು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸುಮಾರು 16ನೇ ಶತಮಾನದಿಂದ ಸುಮಾರು 15ನೇ ಶತಮಾನದ ಅಖೈರದಲ್ಲಿ 101 ವಿರಕ್ತರ ಮತ್ತು ವಿರಕ್ತರಿಗೆ ಗುರು ಎಂದೆನಿಸಿಕೊಂಡಂಥ ತೋಂಟದ ಸಿದ್ಧಲಿಂಗ ಯತಿಗಳ ಒಂದು ಪರಂಪರೆಯಿಂದ ಬರ್ತಕ್ಕಂಥ ವಿರಕ್ತ ಮಠಗಳನ್ನು ನೋಡ್ತೀವಿ. ಮಠ ಅದೊಂದು ಮಠ ಒಂದು ಕಟ್ಟುವಂತ ವ್ಯವಸ್ಥೆಯನ್ನ ಅದನ್ನು ಈಗಾಗಲೇ ಇಂಜಿನಿಯರಿಗೆ ಪ್ಲಾನ್ ಮಾಡುವ ಸಲುವಾಗಿ ಅಮರೇಶ್ವರ ದೇವರು ಕೊಟ್ಟರ. ಈಗಾಗಲೇ ಒಂದು 2 ಪ್ಲಾನ್ಗಳನ್ನ ತಯಾರಾಗ್ಯಾವ. ಮತ್ತೆ ಒಂದು ಕೊನೆ ತಿದ್ದುಪಡಿಗಾಗಿ ಹೋಗ್ಯಾವು. ಈ ಪ್ರವಚನ ನಂತರ ಈ ಮಠವನ್ನು ಸಂಪೂರ್ಣವಾಗಿ ಡೆಮಾಲಿಷನ್ ಮಾಡಿ ಹೊಸ ಕಟ್ಟಡ ನಿರ್ಮಾಣವನ್ನು ಮಠ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಅಮರೇಶ್ವರ ದೇವರು ರೂಪಿಸಿಕೊಂಡ್ರ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಕೈಲಾದ ಮಟ್ಟಿಗೆ ಒಂದಿಷ್ಟು ನಾವು ವ್ಯಕ್ತಿಗಳಾಗಿ ಸಹಾಯ ಮಾಡ್ತೀವಿ. ಈಗಾಗಲೇ ಹೋದ ವರ್ಷ ಒಂದು ಈ ಪ್ರವಚನ ಕಾರ್ಯಕ್ರಮದಲ್ಲಿ ಸುಮಾರು 4 ರಿಂದ 5 ಲಕ್ಷ ರೂಪಾಯಿಗಳನ್ನ ಈ ದೇಣಿಗೆಯನ್ನ ಈ ಮಠದ ಕಟ್ಟಡಕ್ಕಾಗಿ ಕೊಟ್ಟರ. ಆದ್ರೆ 4 ರಿಂದ 5 ಲಕ್ಷ ರೂಪಾಯಿ ಮಠ ಕೊಟ್ಟಿದ್ದು ಅದಕ್ಕೆ ಎದಕ್ಕೂ ಸಾಲಾಗಲ್ಲ. ಯಾಕಪ್ಪ ಅಂತಾರೆ, ಇದನ್ನೆಲ್ಲ ಬೀಳ್ಸಾಕನ 4-5 ಲಕ್ಷ ಹೋಗ್ತಾವೆ ಏನೋ ಅಂತ ಅನಿಸ್ತೈತಿ. ಅದು ಕೋಟಿಗಟ್ಟಲೆ ಖರ್ಚೈತಿ. ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲರೂ ಈ ಮಠದ ಅಭಿವೃದ್ಧಿಗಾಗಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕ ಕೆಲಸಗಳು ನಡೆಯೋದು ಸರಳಿಲ್ಲ. ಅವೆಲ್ಲ ನಡೆಸಿಕೊಂಡು ಹೋಗಾಕ ತಾವೆಲ್ಲ ತನು ಮನಗಳಿಂದ ಸಹಾಯ ಸಹಕಾರವನ್ನು ಸಲ್ಲಿಸಿ ಈ ಮಠದ ಏಳಿಗೆಗಾಗಿ ಈ ಮಠದ ಸ್ವಾಮೀಜಿಯ ಒಂದು ಮಾರ್ಗದರ್ಶಕರಾಗಿ ತಾವೆಲ್ಲ ನಿಂತು ಇದು ಮಠ ನಮ್ಮದು ಅನ್ನುವಂಥ ಹೆಮ್ಮೆ ಅಭಿಮಾನದಿಂದ ಇವತ್ತು ತಾವೆಲ್ಲರ ನಡೆದು ಈ ಮಠದ ಒಂದು ಶಾಶ್ವತ ಒಂದು ಕೀರ್ತಿಗೆ ಭಕ್ತರೇ ಭಾಜನರಾಗಬೇಕು ವಿನಃ ಇವತ್ತು ನಾನು ಅನ್ನೋದು ಸ್ವಾಮಿಗಳು ಅನ್ನೋದು ಯಾರೋ ಅಲ್ಲ. ನಾನು ಭಕ್ತರೊಳಗೆ ಭಕ್ತನಾಗಿರವ. ಯಾಕಪ್ಪ ಅಂತಂದ್ರೆ ಇದು ವಿರಕ್ತ ಮಠ ಅನ್ನುವಂಥದ್ದನ್ನು ನಾವೆಲ್ಲ ಬಹಳಷ್ಟು ನೆನಪಿಟ್ಟುಕೊಳ್ಳಬೇಕಾಗಿದೆ. ಈಗಾಗಲೇ ಪುಣ್ಯ ಸ್ಮರಣೋತ್ಸವ, ಆದಿ ರೇಣುಕರ ಒಂದು ಜಯಂತಿ ಮತ್ತು ಭಾವೈಕ್ಯತೆ ಕಾರ್ಯಕ್ರಮದ ನಿಟ್ಟಿನಲ್ಲಿ ಸಾಮೂಹಿಕ ವಿವಾಹವನ್ನು ಮಾಡಿದ್ದೀವಿ. ತಮ್ಮೆಲ್ಲರ ಸಹಕಾರದಲ್ಲಿ ಲಿಂಗ ದೀಕ್ಷಾ ಕಾರ್ಯಕ್ರಮವನ್ನು ಮಾಡಿದ್ದೀವಿ.
ಜಾತ್ಯತೀತವಾಗಿ ಭಾವೈಕ್ಯತೆ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಈ ವರ್ಷವೂ ಸಹಿತ ಸಾಮೂಹಿಕ ವಿವಾಹಗಳು ಮಾಡಬೇಕನ್ನುವಂತ ಒಂದು ಆಶಯ ಅದ. ಆದ್ರೆ ಸಾಮೂಹಿಕ ವಿವಾಹಗಳು ಬಂದ್ರೆ ಇವನು ಸಾಮೂಹಿಕ ವಿವಾಹಗಳಲ್ಲಿ ಇಲ್ಲಿ ನಡೀತಾವು. ಲಿಂಗ ದೀಕ್ಷಾ ಕಾರ್ಯಕ್ರಮ ನಡೀತೈತಿ. ಲಿಂಗ ದೀಕ್ಷಾಪ ಅಂತಂದ್ರೆ ಕೇವಲ ಐನ್ಯರಿಗೆ ಅಯ್ಯಾಚಾರ ಅಷ್ಟ ಅಲ್ಲ, ಇದು ಲಿಂಗವನ್ನು ಕಟ್ಟಿಕೊಳ್ಳುವುದು ಜಾತಿ ಮತ ಪಂಥವನ್ನು ಬಿಟ್ಟು ಮೀರಿದಂತ ಒಂದು ಮಹಾನ್ ಚೇತನ ಶಕ್ತಿಯಪ್ಪ ಅಂತಂದ್ರ ಒಂದು ಲಿಂಗ ದೀಕ್ಷಾ ಕಾರ್ಯಕ್ರಮ ನಡೀತೈತಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ದಾರ್ಶನಿಕರು, ಶರಣರು, ಸಂತರು, ಶ್ರೇಷ್ಠರು, ಮಹಂತರು ಇಲ್ಲಿ ನಿತ್ಯವೂ ಉಪನ್ಯಾಸವನ್ನು ನೀಡ್ತಾರ. ಆ ಎಲ್ಲ ಕಾರ್ಯಕ್ರಮಗಳನ್ನು ತಾವೆಲ್ಲ ಯಶಸ್ವಿಪಡಿಸಬೇಕಂತ ತಮ್ಮಲ್ಲಿ ಕೇಳಿಕೊಂಡು ತಮ್ಮಲ್ಲಿ ಅನಂತ ವಂದನೆಗಳನ್ನು ಮೊದಲಿಗೆ ನಮ್ಮ ಕಂಬಾಳಿ ಮಠ ಅಣ್ಣವ್ರು ಹೇಳಿದ್ರು ಏನಂತಂದ್ರೆ ಮುಂದಿಂದೇನು ಯೋಜನೆಗಳದ ಅಂತ ಹೇಳ್ಕೊಂಬಂದ್ರು. ಅದು ಏನು ನನ್ನ ಅಭಿಪ್ರಾಯ ಏನು ಅಂತಂದ್ರೆ, ನಾನು ಅಕಸ್ಮಾತ್ ಪಟ್ಟಕ್ಕೆ ಆದರೂ ಕೂಡ ನಾನು ಮಠವನ್ನು ಕಟ್ಸೇ ಪಟ್ಟಕ್ಕೆ ಹಾಕಿನ ಹೊರತು ನಾನು ಪಟ್ಟಕ್ಕಾಗಿ ಮಠಕ್ಕೆ ಹಾಕಿ 10 ವರ್ಷ ಹೋಗಲಿ, 2 ವರ್ಷ ಹೋಗಲಿ, 5 ವರ್ಷ ಹೋಗಲಿ, ನಾನು ಮಠವನ್ನು ಕಟ್ಸೇ ಪಟ್ಟಕ್ಕೆ ಹಾಕಿನ ಅಂತ ನಾನು ಸಂಕಲ್ಪ ಮಾಡೀನಿ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಹೆಂಗೆ ಈ ಪೂರ್ವಭಾವಿ ಸಭೆ ಮಾಡಿವಲ್ಲ, ಆ ಮಠವನ್ನು ಬಿಚ್ಚುವಂಥ ಕೆಲಸ ಆಗಿರ್ಬೋದು, ಮುಂದೆ ಆಗಂತ ಯೋಜನೆ ಇಲ್ಲ, ಹೆಂಗೆ ನಿಂಗೆಲ್ಲ ಪ್ರಸ್ತುತ ಪಟ್ಟಿರ್ತದ ಹಂಗೆ ಆ ಕಾರ್ಯಕ್ರಮ ತಮ್ಮ ಎಲ್ಲರ ಸಮ್ಮುಖದೊಳಗೆ ಆ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತೀವಿ. ಯಾಕಂತಂದ್ರೆ ಈ ಒಂದು ಮಠ ಹೆಂಗಂತಂದ್ರೆ ಭಕ್ತರ ಭಕ್ತಿಯೇ ಈ ಒಂದು ಶ್ರೀಮಠದ ಶಕ್ತಿ ಅಂತ ಅವೆಲ್ಲ ತಲೆಗೆ ಇಟ್ಕೊಂಡಾಗ ಮಾತ್ರ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಹೋದ ವರ್ಷದ ಕಾರ್ಯಕ್ರಮ ಒಂದು ನಮ್ಮ ಕಣ್ಮುಂದೆ ದೃಷ್ಟಾಂತ ಕಾಣುತ್ತೆ. ಹಾಗಾಗಿ ನಾವು ಏನೇ ಮಾಡಿದ್ರು ಕೂಡ ನಮ್ಮ ಸಮ್ಮುಖದೊಳಗ ನಾವು ಒಬ್ಬನೇ ಮಾಡೋದಿಲ್ಲ, ಎಲ್ಲರ ಭಕ್ತರು ಹಿಡ್ಕೊಂಡೇ ಒಂದು ಕಾರ್ಯಕ್ರಮ ಮಾಡ್ತೀವಿ. ಯಾಕಂತಂದ್ರೆ ಈ ಒಂದು ಮಠಕ್ಕೆ ಬೇರೆ ಮಠ ಹೆಂಗೈತೆ ನನಗೆ ಗೊತ್ತಿಲ್ಲ, ಆದ್ರೆ ಈ ಒಂದು ಮಠಕ್ಕೆ ಹೆಂಗ ಒಂದೊಂದು ಮಠಕ್ಕೆ ಅವ್ರವ್ರ ಪೀಠಾಧಿಪಗಳ ಆಧಾರ ಆಗಿರ್ತಾರಲ್ಲ, ಆದ್ರೆ ಈ ಒಂದು ಮಠಕ್ಕೆ ಭಕ್ತರ ಆಧಾರ ಸ್ತಂಭ ನಾವೆಲ್ಲ ತಲೆಗೆ ಇಟ್ಕೊಂಡ್ಬಿಡೋದು. ಯಾಕಂತಂದ್ರೆ ತಾವೆಲ್ಲ ಎಷ್ಟು ಗಟ್ಟಿಯಿಂದ ನಾನು ಮೇಲೆ ಎತ್ತಿರಲ್ಲ ಅಷ್ಟು ನಾನು ಎತ್ತರಕ್ಕೆ ಹೋಗಿ ನೀವು ಕೂಡ ಎತ್ತರ ಬರ್ತೀರಿ ಅಂತ ನಾನು ತಲೆಗೆ ಇಟ್ಕೊಂಡಿದ್ದೀನಿ. ಹಾಗಾಗಿ ಯಾರ್ಯಾರು ಏನೇನು ತಲೆ ಇಟ್ಕೊಂಡ್ರಲ್ಲ ಅದನ್ನೆಲ್ಲ ತಲೆಯಿಂದ ತೆಗೆದು ಯಾರ್ಯಾರು ಏನೇನು ವಿಚಾರ ಮಾಡ್ತೀರಿ, ಈ ಒಂದು ಮಠ ಯಾವ್ದೇ ರೀತಿ ಒಳಗ ರಾಜಕೀಯದಿಂದ ದೂರ ಇರ್ತದೆ. ರಾಜಕೀಯದ ಕರೆಸ್ತೀವಿ ಆದ್ರ ರಾಜಕೀಯದಿಂದ ದೂರ ಇರ್ತದೆ. ಯಾಕಂತಂದ್ರ ಮಠಗಳಿಗೆ ಅವ್ರ ಮಠಕ್ಕೆ ತಿಳ್ಕೊಬೇಕು. ಅವರು ರಾಜಕೀಯದವ್ರು ಆದವರು ಹುಣಗುಂದಾಗ ಒಂದು ಮಠ ಐತೆ, ಬೇರೆ ಕೇವಲ ನಮ್ ಕಮ್ಮತ್ತಿಗೆ ಒಂದು ಮಠ ಐತಿ, ಅಮೀರ್ಗಡ ಮಠ ಐತೆ ಅಂತ ಹುಣಗುಂದ ವಿಜಯಮಂದೇಶ್ ಮಠ ಅಂತ ಹೇಳ್ತಾರಲ್ಲ, ಹಂಗ ಅವ್ರ ತಲೆಗೆ ಕೂಡ ಏನ್ ಬರ್ಬೇಕು ಅಂತಂದಾಗ ಹುಣಗುಂದ ಗಚ್ಚಿ ಮಠ ತಿಳ್ಕೊಂಡು ಅವ್ರ ತಲೆಗೆ ಬರ್ಬೇಕು ಅಂತ ತಿಳ್ಕೊಂಡು ನಾವು ರಾಜಕೀಯದವ್ರು ಕರೆಸ್ತೀವಿ ಹೊರತು ಅವ್ರು ನಮ್ಮ ಒಂದು ಏನೇ ವಿಶೇಷವಾಗಿ ಏನೇ ತಿಳ್ಕೊಂಡ್ರು ಕೂಡ ತಾವೆಲ್ಲ ತಲೆಯಲ್ಲಿದ್ರ ತಲೆ ತೆಗಿಬೇಕು. ಯಾಕಂತಂದ್ರ ಅವರಲ್ಲಿ ಒಂದ್ ಮಠ ಐತಿ, ಹುಣಗುಂದ ಒಂದ್ ಗಚ್ಚಿನ ಮಠ ಐತಿ ಅಂತ ಅವರೆಲ್ಲ ತಲೆಯಲ್ಲಿ ಬರ್ಲಿ ಅಂತ ಹೇಳೋ ಮುಖಾಂತರ ಅವ್ರನ್ನ ಕರೆಸಿ ಒಂದೆರಡು ಗೌರವನ ಮತ್ತು ಅವರ ಮಾಡ್ತೀವಿ. ಹಾಗಾಗಿ ವಿಶೇಷವಾಗಿ ನಮ್ ಕಂಬಾಳಿ ಮಠರು ಅಣ್ಣವ್ರು ಹೇಳ್ದಂಗ ಒಂದ್ ಮಠವನ್ನ ಹಿಂಗ್ ಮಾಡ್ತೀವಿ. ಅದು ಮುಂದಿನ ದಿನಗಳ ಒಂದು ಡಿಸೆಂಬರ್ ಕೊನೆ ವಾರದೊಳಗೆ ಜನವರಿ ಮೊದಲನೇ ವಾರದೊಳಗೆಲ್ಲ ಸಭೆಯನ್ನು ಕರೆದು ಏನೇ ತಮ್ಮ ಮುಂದೆಲ್ಲ ಪ್ರಸ್ತುತಪಡಿಸ್ತೀವಿ. ಆಮೇಲೆ ಎರಡನೇದಾಗಿ ಅಂಬರೀಶ್ ಅವ್ರು ಮಾತಾಡಿದ್ರು ಏನಂತಂದ್ರೆ ಹೋದ ವರ್ಷನೂ ಕೂಡ ಉಪನ್ಯಾಸವನ್ನೆಲ್ಲ ಮಾಡಿದ್ವಿ. ಅದ ನಂತರ ಉಪನ್ಯಾಸ ಆದ್ಮೇಲೆ ಪ್ರವಚನ ಮಾಡಿದ್ವಿ. ನಾವು ಅದನ್ನ ಏನ್ ಅನ್ಕೊಂಡಿದ್ವಿ ಅಂತಂದ್ರ ಅದು ಹೆಂಗಾಗುತ್ತ ಅಂತ ನಮ್ ತಲೆಗಿದ್ದಿಲ್ಲ. ಯಾಕಂತಂದ್ರ ಮೊದಲೇ ಸಲ ಮಾಡಕ್ ಹೋಗಿದ್ವಲ್ಲ, ಯಾಕಂದ್ರೆ ಮೊದಲೇ ಸಲ ಮಾಡಿದಾಗ ಈಗ ಒಂದ್ ತಿಂಗಳು ಮುಂಚೆ ನಾವು ಪೂರ್ವಭಾವಿ ಸಭೆ ಕರೆದಿವಿ. ಹೋದ್ ಸಲ ಏನ್ ಮಾಡಿದ್ವಿ, ಬರೀ 4 ದಿನ 3 ದಿನ ಮುಂಚೆ ಅಷ್ಟೇ ಕರೆದಿದ್ವಿ ನಾವು. ಅವಾಗ ನಾವು ಏನ್ ಮಾಡಕಂತ ನಮ್ ತಲೆಗಿದ್ದಿಲ್ಲ. ಅವಾಗ ಏನಾಗಿತ್ತು, ಹೆಂಗ ಗಾಳಿ ಬಂದಾಗ ತೂರಿಕೊಳ್ಳಿರ್ತಿತ್ತಲ್ಲ, ಹಂಗ ನಾವು ಗಾಳಿ ಹೆಂಗ್ ಮತ್ತೆ ತೂರ್ಕೊಂತ ಹೋದ್ವಿ. ಹಾಗಾಗಿ ಈ ಸಲ ನಾವ್ ಮುಂದೊಂದ್ಸಲ ಹೆಂಗ್ ಮಾಡೋದು ಅಂತ ತಿಳ್ಕೊಂಡು 1 ತಿಂಗಳು ಮುಂಚೆನೆ ಸಭೆ ಕರೆದಿವಿ. ಆನಂತರ ಇದು ಸಮಾಲೋಚನಾ ಸಭೆ, ಮತ್ ಇನ್ನೊಂದು 20 ದಿನ ಆದ್ಮೇಲೆ ಒಂದು 15 ದಿನ ಆದ್ಮೇಲೆ ಒಂದ್ ಪತ್ರಿಕಾಗೋಷ್ಠಿ ಕರೆಸಿ ಆ ಸಭೆಯೊಳಗ ಯಾರ್ಯಾರು ಸ್ವಾಮಿಗಳು ಬರ್ತಾರ, ಯಾರ್ಯಾರು ಧೂರಿನವ್ರು ಬರ್ತಾರ, ಯಾರ್ಯಾರು ಸಾಧಕರು ಇರ್ತಾರ, ಅವ್ರೆಲ್ಲ ಹೆಸರು ಹೇಳಂತ ಕೆಲಸವನ್ನ ಆ ಸಭೆಯೊಳಗೆ ಮಾಡ್ತೀವಿ. ಆನಂತರ ನಮ್ಮ ಅಂಬರೀಶ್ ಅವ್ರು ಬಹಳ ಚಲೋ ಮಾತಾಡಿದ್ರಿ. ಏನಂತಂದ್ರ ಮಣ್ಣು ಮತ್ತು ನೀರಿನ ಬಗ್ಗೆ ಬಹಳ ಸವಿಸ್ತಾರವಾಗಿ ಹೇಳ್ಕೊಂಡ್ ಬಂದ್ರಿ. ಯಾಕಂತಂದ್ರ ನಮ್ಮ ಹುನಗುಂದ್ ಹೆಂಗಂತಂದ್ರ ರೈತಾಪಿ ವರ್ಗ ಇರತಕ್ಕಂತ ಊರ್ ಯಾವ್ದಂದ್ರ ಹುನಗುಂದ್. ಯಾಕಂತಂದ್ರ ಇದೇ ಇಲ್ಕಾಲ್ ಮಾಡ್ತೀವಿ. ಇಲ್ಲ ಅಂತಂದ್ರ ಅದು ಏನಾರು ಪುರಾಣ ಆಗಿರ್ಬೋದು, ಪ್ರವಚನ ಆಗಿರ್ಬೋದು, ಉಪನ್ಯಾಸ ಆಗಿರ್ಬೋದು, ಇನ್ನೂ ಹಲವಾರು ಕಾರ್ಯಕ್ರಮ ಮುಖಾಂತರ ಮಾಡ್ಕೊಂತ ಹೋಗ್ತೀವಿ. ಹಂಗ ಮತ್ತೆ ಇನ್ಯಾರು ಮಾತಾಡಿದ್ರು ಅಂತಂದ್ರ ಗೊತ್ತಿಲ್ಲ, ಸುಮ್ಮೊಂದು ಹೆಂಗ ಒಂದ್ ಕಲ್ಲು ಹೋಗಿತ್ವಲ್ಲ, ಹಂಗ ಕಲ್ಲು ಹೋಗಿದ್ವಿ. ಬಹಳ ಅತ್ಯದ್ಭುತ ಯಶಸ್ವಿ ಆಯ್ತು. ಆ ಮುಂದಿನ ದಿನಮಾನ ವರ್ಷಕ್ಕೆ ಒಂದೇ ಕಾರ್ಯಕ್ರಮ ಮಾಡ್ಕೊಂಡು ಹೊರಟಿದ್ವಿ. ಮಠದ ಭಕ್ತರಾಗಿ ಬಂದ್ ಮಠದ ಭಕ್ತರಾಗೋರ್ಲಿ, ಅವ್ರು ಇದ್ರು ನಾವು ಕಾರ್ಯಕ್ರಮ ಮಾಡ್ತೀವಿ, ಇರ್ಲಿಕ್ಕೆ ಬಂದ್ರೆ ಕೂಡ ಕಾರ್ಯಕ್ರಮ ಮಾಡ್ತೀವಿ. ನೀವೆಲ್ಲ ಅದ್ರಲ್ಲ, ನೀವೇ ನಮ್ಮ ಮಠಕ್ಕೆ MLA MP ನೀವು ಅಂತ ತಿಳ್ಕೊಂಡ್ಬಿಡಕ್ ಏನೋ ಜವಾಬ್ದಾರಿ ಕೊಟ್ರು ಕೂಡ ನನಗೆ ಅವ್ರು ಕೊಟ್ಟಿದ್ ಸರಿ ಇಲ್ಲ ಅಂತ ಡೈರೆಕ್ಟ್ ಹೇಳಿ. ಈಗ ಹೆಂಗ್ ನೀವೆಲ್ಲ ಅನ್ಸಿಕೆ ಹೇಳಿದ್ರಲ್ಲ, ಎಲ್ಲ ಭಕ್ತರಿಗೂ ಕೂಡ ವಂದಿಸಿ ಮತ್ತು ಪತ್ರಿಕಾ ಮಾಧ್ಯಮಕ್ಕೂ ಕೂಡ ವಂದಿಸಿ ಇವತ್ತಿನ ವಂದನಾ